ಈಗ ಧನುಸ್ಸು ರಾಶಿಗೆ ನೋಡೋಣ. ನೋಡಿ ಧನುಸ್ಸು ರಾಶಿಯವರಿಗೂ ಅಷ್ಟೇ ಗುರುಬಲ ತುಂಬ ಪ್ರಬಲವಾಗಿರುವಂಥದ್ದು ನಾವು ಕಾಣ್ಬೋದು. ಯಾಕಂದರೆ ಲಗ್ನಾಧಿಪತಿಯಾಗಿ ಚತುರ್ಥಾಧಿಪತಿಯಾದಂಥ ಗುರು ಸಪ್ತಮದಲ್ಲಿ ನಿಮಗೆ ಸ್ಥಿತನಾಗಿರುವಂಥದ್ದು, ನೇರವಾಗಿ ಲಗ್ನಕ್ಕೆ ದೃಷ್ಟಿ ಇರುವಂಥದ್ದು. ಖಂಡಿತ ಇದಕ್ಕಿಂತ ಒಂದು ಒಳ್ಳೆ ಸುಯೋಗ ಅಥವಾ ಒಂದು ಸುವರ್ಣ ಯೋಗ ಅಂತ ಏನು ಹೇಳ್ತೀವಿ, ಖಂಡಿತ ದೊಡ್ಡ ಮಟ್ಟದಲ್ಲಿ ರಾಜಯೋಗ ಅಂತಲೇ ಹೇಳ್ಬೋದು. ನೋಡಿ ಈ ಸಪ್ತಗ್ರಹಗಳಲ್ಲಿ ಮುಖ್ಯವಾಗಿ ಅದರಲ್ಲೂ ಛಾಯಾಗ್ರಹಗಳು ಸೇರಿ ನವಗ್ರಹಗಳಿದೆ. ನವಗ್ರಹಗಳಲ್ಲಿ ವಿಶೇಷವಾಗಿ ಗುರು ಒಂದು ದೊಡ್ಡ ಗಾತ್ರದ ಗುರು ಒಂದು ಸಂಪೂರ್ಣ ಶುಭ ಫಲವನ್ನು ಕೊಡುವಂಥ ಏಕೈಕ ಗ್ರಹ ಅಂದರೆ ಅದು ಗುರುಗ್ರಹ. ಅದು ಗುರುಗ್ರಹ ಅದರಲ್ಲೂ ನಿಮಗೆ ಸಪ್ತಮದಲ್ಲಿ ಲಗ್ನಾಧಿಪತಿನೇ ಆಗಿ ಸಪ್ತಮದಲ್ಲಿ ಇರುವಂಥದ್ದು ಅದು ತುಂಬ ಒಂದು ಒಳ್ಳೆಯ ಯೋಗ ಅಂತಲೇ ಕೂಡ ನಾವು ತಿಳಿಸ್ಬೋದು. ಆದರೆ ಈ ವರ್ಷ ಸಂಪೂರ್ಣವಾಗಿ ಅಂದರೆ ಜೂನ್ ತನಕ ನಿಮಗೆ ಗುರುಬಲ ಇರುವಂಥದ್ದು. ನೋಡಿ ಮೊದಲೇ ನಿಮಗೆ 6 ತಿಂಗಳಿಂದ ಒಂದು ಒಳ್ಳೆಯ ಅನುಭವ, ಒಂದು ಒಳ್ಳೆಯ ಖುಷಿ, ಮನೇಲಿ ಒಂದು ಒಳ್ಳೆಯ ವಾತಾವರಣ, ಶುಭ ಕಾರ್ಯಗಳು ನಡೆದಿದೆ. ಜೊತೆಗೆ ಏನಂದರೆ ಇವಾಗೂ ಕೂಡ ಯಾರಿಗೆ ವಿವಾಹ ಆಗಿಲ್ವೋ ಮಾರ್ಚ್ ತಿಂಗಳಲ್ಲಿ ಅಂಥವ್ರಿಗೆ ಒಂದು ಒಳ್ಳೆಯ ವಧು ಅಥವಾ ವರ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಖಂಡಿತ ರಾಜ್ಯವ ಅಂತಲೇ ಹೇಳ್ಬೋದು. ಹೊಸದಾಗಿ ವ್ಯಾಪಾರ ವ್ಯವಹಾರಗಳು ಮಾಡೋಂಥದ್ದು ಕೂಡ ಅನುಕೂಲ ಆಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ಹಣದ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು. ನೋಡಿ ಹೊಸದಾಗಿ ಮನೆ ತೊಗೊಳ್ಳೋಂಥದ್ದು, ಹೊಸದಾಗಿ ಅಥವಾ ಇರೋವಂಥ ಮನೆಯೇ ಕೆಡವಿ ಮತ್ತೆ ಅದನ್ನು ಆಲ್ಟ್ರೇಷನ್ ಮಾಡಿ ಕಟ್ಟುವಂಥ ಯೋಗ ಕೂಡ ನಿಮಗಿರೋಂಥದ್ದು. ಮತ್ತು ಒಂದು ವಿಶೇಷವಾಗಿ ಏನಂದರೆ ತುಂಬ ಹಳೆ ಮನೆ ಇರುವಂಥದ್ದು, ಅದು ನಿಮ್ಮದೇ ಏನಾದರೂ ಊರಲ್ಲಿ ಹಳೆ ಮನೆ ಇತ್ತು ಅಂದರೆ ಅದನ್ನು ನೀವೇ ನಿಮ್ಮ ಸ್ವಾಧೀನಕ್ಕೆ ತೊಗೊಳ್ಳೋವಂಥದ್ದು, ಅದನ್ನು ಸರಿ ಮಾಡಿಸೋವಂಥದ್ದು, ಅಥವಾ ಹಳೆ ಮನೆ ಆಲ್ಟ್ರೇಷನ್ಗಳು ಮಾಡೋವಂಥದ್ದು, ಅಥವಾ ಹಳೆ ಮನೆಯ ಪರ್ಚೇಸ್ ಮಾಡೋವಂಥ ಯೋಗ ವಿಶೇಷವಾಗಿ ನಿಮಗಿರುವಂಥದ್ದು. ಅದರಲ್ಲೂ ನಿಮಗೆ ವಾಹನಗಳು ಅಷ್ಟೇ, ತುಂಬ ಹಳೆ ವಾಹನ ಸೆಕೆಂಡ್ ಹ್ಯಾಂಡ್ಲ್ ಏನಂತೀವಿ ಆ ಒಂದು ಗಾಡಿಗಳು ತೊಗೊಳ್ಳೋವಂಥದ್ದು, ಒಂದು ಟ್ರಾವೆಲ್ಸು, ಲಾರಿಗಳು, ಈ ರೀತಿ ಹಲವಾರು ನಿಮಗೆ ರೀತಿಯಲ್ಲಿ ಅನುಕೂಲ ಆಗೋಂಥದ್ದು ಇದೆ. ಅಂದರೆ ಏನೇ ಆದರೂ ಕೂಡ ಸ್ವಲ್ಪ ಒಂದು ಕಾಳಜಿಯಿಂದ ಸ್ವಲ್ಪ ನೋಡಿ ಮಾಡಿ ಒಂದು ವ್ಯವಹಾರಗಳು ಮಾಡೋವಂಥದ್ದು ಮಾಡಿ. ಜೊತೆಗೆ ತಾಯಿ ಆರೋಗ್ಯದಲ್ಲಿ ಬಹಳ ತೊಂದರೆ ಆಗುವಂಥದ್ದು, ತಾಯಿಗೆ ಕಾಲು ನೋವು ಬರುವಂಥದ್ದು, ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ, ಮತ್ತು ತಲೆ ತುಂಬ ನೋವು ಬರುವಂಥದ್ದು. ಸೊ ಈ ರೀತಿ ಹಲವಾರು ರೀತಿಯಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಬಹಳ ಎಚ್ಚರಿಕೆಯಿಂದ ನೀವು ಮಾಡೋವಂಥದ್ದು ಮಾಡಿ. ಅದರಲ್ಲೂ ಕೂಡ ನೋಡಿ ತೃತೀಯದಲ್ಲಿ ನಿಮಗೆ 4 ಗ್ರಹಗಳಿರುವಂಥದ್ದು. ನೋಡಿ ಚತುರ್ಥದಲ್ಲಿ ಯಾವಾಗ ಶುಕ್ರ ಉಚ್ಚಕ್ಷೇತ್ರಕ್ಕೆ ಬಂದು ಈ ತಿಂಗಳು ಉಚ್ಚಕ್ಷೇತ್ರದಲ್ಲಿ ಇರೋದ್ರಿಂದ ನಿಜವೂ ಖಂಡಿತ ನಿಮಗೆ ದೂರ ಪ್ರಯಾಣ ಆಗುವಂಥದ್ದು, ಕುಟುಂಬದವರೊಂದಿಗೆ ದೂರ ಪ್ರಯಾಣ, ಒಂದು ಸ್ನೇಹಿತರೊಂದಿಗೆ ವಿಶೇಷವಾಗಿ ಒಂದು ಒಳ್ಳೆ ದೂರ ಪ್ರಯಾಣ ಆಗುವಂಥದ್ದು. ನೋಡಿ ತುಂಬ ಒಂದು ಪ್ರೀತಿಪೂರ್ವಕರಾದ ವ್ಯಕ್ತಿ ಜೊತೆಗೆ ನೀವು ಈ ತಿಂಗಳು ಮೀಟ್ ಮಾಡೋವಂಥದ್ದು ಕೂಡ ಇದೆ. ಅದರಲ್ಲೂ ಇಬ್ಬಿಬ್ಬರು ಸಿಗುವಂಥದ್ದು, 2-3 ಮಂದಿ ಸೇರಿ ಅವ್ರ ಜೊತೆ ಒಂದು ಸ್ನೇಹಿತರಾಗಿರ್ಬೋದು, ಅಥವಾ ನಿಮ್ಮ ಪ್ರೇಯಸಿ ಆಗಿರ್ಬೋದು, ಪ್ರೇಮಿಗಳಾಗಿರ್ಬೋದು, ಒಂದು ವಿಶ್ವಾಸದಲ್ಲಿ ಸಂಬಂಧಿಕರಾಗಿರ್ಬೋದು. ಸೊ ತುಂಬ ವರ್ಷ ನಂತರ ನೀವು ಮೀಟ್ ಮಾಡೋಂಥ ಸಾಧ್ಯತೆಗಳು ಇರುತ್ತೆ. ಖಂಡಿತ ಒಂದು ಒಳ್ಳೆಯ ಸಮಯ, ಒಂದು ಸದುಬಳಕೆ ಮಾಡ್ಕೊಳ್ಳೋವಂಥದ್ದು ಮಾಡಿ. ಜೊತೆಗೆ ವಿದೇಶ ಪ್ರಯಾಣ ಆಗುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಗುರು ಗ್ರಹನೂ ಕೂಡ ನಿಮಗೆ ಒಂದು ತುಂಬ ಚೆನ್ನಾಗಿರುವಂಥದ್ದು. ಕುಜನಿಗೆ ರಾಹು ಸಂಬಂಧ ಬಂದರೂ ಕೂಡ ಕೆಲವೊಂದು ಕಡೆ ವಿದೇಶ ಪ್ರಯಾಣ ಆಗುವಂಥದ್ದು, ದೂರ ಪ್ರಯಾಣ ಆಗುವಂಥದ್ದು, ಸ್ನೇಹಿತರೊಂದಿಗೆ ಕುಟುಂಬದವರಿಗೆ ದೂರ ಪ್ರಯಾಣ ಆಗುವಂಥದ್ದು ಕೂಡ ಅನುಕೂಲ ಇದೆ. ಆದರೆ ನವಮದಲ್ಲಿ ಏನಾಗಿದೆ ಕೇತು ಇರೋದ್ರಿಂದ ಎಲ್ಲೋ ಒಂದು ಕಡೆ ಬಂದಿರೋಂಥ ಅವಕಾಶಗಳು, ಅದೃಷ್ಟಗಳು ಎಲ್ಲೋ ಒಂದು ಸ್ವಲ್ಪ ಕೈ ಮೀರೋಯ್ತಾ ಅಂತ ಅನಿಸ್ತಾ ಇರುತ್ತೆ. ದಯವಿಟ್ಟು ಕೂಡ ನೀವು ಕೇತುವಿನೊಂದು ಪ್ರಾರ್ಥನೆ ಮಾಡೋಂಥದ್ದು ಮಾಡಿ. ಯಾಕಂದರೆ ನೋಡಿ ಅದೃಷ್ಟಗಳು ಬಂದಾಗ ಏನಾದರೂ ನಮಗೇನೋ ಅನಿಸೋದಿಲ್ಲ, ಏನೋ ಬಿಡು ಬರ್ತಾ ಇದೆ ಅನ್ನೋ ಥರ ಅನಿಸ್ತೈತೆ. ಯಾವಾಗ ಆ ಒಂದು ಅವಕಾಶಗಳು ಮಿಸ್ ಆಯಿತು ಅಂದರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಕೆಲವೊಂದು ಕಡೆ ನಾವು ಕಳ್ಕೊಂಬಿಟ್ವಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ. ನೋಡಿ ಪ್ರತಿ ಅವಕಾಶಗಳು ಬಂದಾಗ ಕೂಡ ಪ್ರತಿ ಸಲ ಅಂಥ ಅವಕಾಶಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ಬಂದಿರೋಂಥ ಅವಕಾಶಗಳನ್ನ ಸಾವಧಾನವಾಗಿ ತಾಳ್ಮೆಯಿಂದ ಕೆಲಸ ಕಾರ್ಯಗಳಲ್ಲಿ ನಿರತರಾಗುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ನಿರತರಾಗುವಂಥದ್ದು ಮಾಡಿ. ಖಂಡಿತ ನಿಮಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ನಾವು ಕಾಣ್ಬೋದು. ಎಲ್ಲೊಂದು ಕಡೆ ರಾಜಕೀಯ ವ್ಯಕ್ತಿಯರಿಗೂ ಅಷ್ಟೇ ಕೂಡ, ಯಾಕಂದರೆ ತೃತೀಯದಲ್ಲಿ ಒಂದು ಬಲವಾಗಿ ನಿಮಗೆ ಒಂದು ಅನುಕೂಲ ಆಗುವಂಥದ್ದು, ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಹೆಚ್ಚು ಸ್ಫೂರ್ತಿದಾಯಕವಾಗಿರುವಂಥದ್ದು, ಒಂದು ತಿಂಗಳೆಲ್ಲ ಒಂದು ಹೆಚ್ಚಿನ ಚಟುವಟಿಕೆಯಿಂದ ಇರುವಂಥದ್ದು ಕೂಡ ಇರುವಂಥದ್ದು. ಮತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಅದರಲ್ಲೂ ಕ್ರೀಡಾಪಟುಗಳಿಗೆ ಕೂಡ ಒಂದು ಸ್ಟೇಟ್ ಲೆವೆಲ್ ಆಡೋವಂಥದ್ದು, ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಪಂದ್ಯಗಳು ಆಡುವಂಥದ್ದು ಕೂಡ, ಕ್ರಿಕೆಟ್ ಆಗಿರ್ಬೋದು, ಯಾವುದೇ ಒಂದು ಪಂದ್ಯಗಳಾಗಿರ್ಬೋದು, ಅದರಲ್ಲಿ ವಿನ್ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತೀವಿ. ಅದರಲ್ಲೂ ವಿಶೇಷವಾಗಿ ಅಂದರೆ ಈ ರೈತರಿಗೂ ಕೂಡ ಇವಾಗ ಶನಿಯ ಪ್ರಭಾವದಿಂದ ಖಂಡಿತ ಒಂದು ವ್ಯವಸಾಯಗಾರರಾಗಿರ್ಬೋದು, ಅಥವಾ ಒಂದು ಪ್ರಾಣಿ ಸಾಗಾಣಿಕೆ ಆಗಿರ್ಬೋದು, ಒಂದು ಫಾರ್ಮ್ ಹೌಸ್ ಮಾಡಿರೋಂಥವ್ರಾಗಲಿ, ಈ ರೀತಿ ಗಿಡಗಳಿಗೆ ಸಂಬಂಧಪಟ್ಟಾಗ ವ್ಯಾಪಾರ ವ್ಯವಹಾರಗಳಿಗೆ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ಖಂಡಿತ ತುಂಬ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗೋಂಥದ್ದು ಕೂಡ ನಾವು ಕಾಣ್ಬೋದು. ನೋಡಿ ಯಾವಾಗೂ ಸಿಗದಿರೋಂಥ ಉತ್ತಮವಾದ ಬೆಳೆ ಅಥವಾ ಇಳುವರಿ ಏನಿದೆ ಅದು ಖಂಡಿತ ಒಂದು ಹೆಚ್ಚಿನ ಲಾಭಗಳನ್ನ ತಂದುಕೊಡೋಂಥ ಸಾಧ್ಯತೆಗಳು ಇರುತ್ತೆ. ನೋಡಿ ಸಪ್ತಮದಲ್ಲಿ ಗುರು ಇರೋದ್ರಿಂದ ಗುರುಗ್ರಹದಿಂದ ಗುರುವಿನೊಂದು ಪ್ರಾರ್ಥನೆ ಮಾಡ್ಕೊಳ್ಳೋಂಥದ್ದು ಮಾಡಿ. ಮುಖ್ಯವಾಗಿ ಏನಾದರೂ ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ. ಮನೆಗೆ ಒಂದು 5 ಜನ ಗುರುಗಳನ್ನ ಕರೆಸೋವಂಥದ್ದು, ಅವ್ರಿಗೆ ಫಲ ತಾಂಬೂಲ ಕೊಡುವಂಥದ್ದು, ನಿಮಗೆ ಆದಷ್ಟು ಒಂದು ನಿಮ್ಗೆ ಎಷ್ಟು ಹಣ ಆಗುತ್ತೆ ಎಷ್ಟು ಕಾಣಿಕೆಗಳನ್ನ ಕೊಟ್ಟು ಅವ್ರ ಆಶೀರ್ವಾದ ಪಡೆಯುವಂಥದ್ದು ಮಾಡಿ. ಖಂಡಿತ ನಿಮ್ಗೆ ಅನುಕೂಲ ಆಗೋಂಥದ್ದು. ಮನೆಯಲ್ಲಿ ಒಂದು ಶುಭ ಹೋಮ ಮಾಡಿಸೋದು, ನವಗ್ರಹ ಹೋಮ ಮಾಡಿಸೋವಂಥದ್ದು, ಅಥವಾ ಒಂದು ಒಳ್ಳೆ ಪೂಜೆಗಳು ಮಾಡಿಸೋದ್ರಿಂದ ಕೂಡ ಇನ್ನೂ ಒಂದು ಏನು ಶುಭ ಫಲಗಳಿದೆ ಅದು ಹೆಚ್ಚಿನ ವೃದ್ಧಿ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತೀವಿ. ಆದರೆ ಪಂಚಮದಲ್ಲಿ ನವಮದಲ್ಲಿ ಕೇತು ಇರೋದ್ರಿಂದ ತಂದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ. ಏನೋ ಚಿಕ್ಕಪುಟ್ಟ ಆಪ್ರೇಷನ್ ಆಗಿರುತ್ತೆ, ಮತ್ತು ಅದು ತುಂಬ ನೋವು ಬರ್ತಿರುತ್ತೆ, ಅವ್ರಿಗೆ ವ್ಯತ್ಯಾಸಗಳಾಗ್ತಿರುತ್ತೆ, ಅಂಥವ್ರಿಗೆ ಒಂದು ಪ್ರೀತಿಯಿಂದ ನೋಡ್ಕೊಳ್ಳೋಂಥದ್ದು, ಸರಿಯಾದ ರೀತಿಯಲ್ಲಿ ಅದನ್ನು ನೋಡ್ಕೊಳ್ಳೋದ್ರಿಂದ ಖಂಡಿತ ಒಂದು ವೈದ್ಯರ ಸಲಹೆ ಮುಖಾಂತರ ನೋಡ್ಕೊಳ್ಳೋಂಥದ್ದು ಮಾಡಿ. ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಅದರಲ್ಲೂ ನೆರೆಹೊರೆಯಿಂದ, ಸಂಬಂಧಿಕರಿಂದ
ಸ್ನೇಹಿತರಿಂದ ಅಕ್ಕಪಕ್ಕದಿಂದ ಒಂದು ದೊಡ್ಡ ಬೆಂಬಲನೆ ಸಿಗುತ್ತೆ. ಅದರಲ್ಲೂ ರಾಜಕೀಯದ ವ್ಯಕ್ತಿಯವ್ರಿಗೆ ಒಂದು ದೊಡ್ಡ ಮಟ್ಟದ ಸಾಧನೆ. ಆದರೆ ಜೊತೆಗೆ ನಿಮಗೆ ಒಂದು ದೊಡ್ಡ ಚಿಕ್ಕಪುಟ್ಟ ಕಂಪನಿಗಳು ಮಾಡಿರೋಂಥವ್ರಿಗೆ, ನೋಡಿ ಸಾಮಾನ್ಯವಾಗಿ ಧನುಸು ರಾಶಿಯವರಿಗೆ ಒಂದು ಗಾರ್ಮೆಂಟ್ಸು ಅಥವಾ ಚಿಕ್ಕಪುಟ್ಟ ಕಂಪನಿಗಳು ಮಾಡಿರೋಂಥವ್ರು, ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು. ಸೊ ಹಲವಾರು ರೀತಿಯಲ್ಲಿ ಏನೊಂದು ಕೆಲಸ ಕಾರ್ಯಗಳು ಇದ್ದಾರೆ, ಅದ್ರ ಖಂಡಿತ ಒಂದು ಒಳ್ಳೆಯ ಸಮಯ ಒಂದು ಪ್ರಾರಂಭ ಮಾಡೋದಕ್ಕೆ. ಒಂದು ಅಂಗಡಿ ಮುಗ್ಗಟ್ಟು ತೆರೆಯುವಾಗಿರ್ಬೋದು, ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡೋಂಥವ್ರಿಗೆ ಖಂಡಿತ ಒಂದು ಒಳ್ಳೆಯ ಸಮಯ ಅಂತ ಕೂಡ ನಾನು ಹೇಳ್ತೀನಿ. ಅದರಲ್ಲಿ ಈಗ ಉತ್ತರಾಯಣ ಪ್ರಾರಂಭ ಆಗಿದೆ, ಅದು ಚೈತ್ರ ಮಾಸದ ನಂತರ ಯುಗಾದಿ ನಂತರ ಮಾಡೋದ್ರಿಂದ ಇನ್ನೂ ದೊಡ್ಡ ಶುಭ ಲಾಭಗಳೇ ಬರುತ್ತೆ. ನೋಡಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಕೂಡ ಒಂದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಪ್ರಾರಂಭ ಮಾಡಿದ್ದು, ಅದನ್ನು ಸುಮಾರು 300 ವರ್ಷ ಆಳಿದ್ರು ಅವರು. ಅದೇ ರೀತಿ ಮುಹೂರ್ತ ಏನಿದೆ, ಮುಹೂರ್ತ ಭಾಗ ತುಂಬ ವಿಶೇಷವಾಗಿ ಬಹಳ ಒಂದು ಶ್ರದ್ಧೆ ಭಕ್ತಿಯಿಂದ ಒಳ್ಳೆ ಮುಹೂರ್ತದಲ್ಲಿ ನೀವು ಪ್ರಾರಂಭ ಮಾಡೋಂಥದ್ದು ಮಾಡಿ. ವ್ಯಾಪಾರ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಒಂದು ವಿದ್ಯಾಭ್ಯಾಸ ಆಗಿರ್ಬೋದು. ಸೊ ಯಾವುದೇ ಒಂದಾಗಲಿ ಈ ಒಂದು ಶುಭ ಕಾರ್ಯಗಳನ್ನ ಶುಭ ಮುಹೂರ್ತಗಳಲ್ಲಿ ಒಂದು ಪುಷ್ಕರಾಂಶ ಆಗಿರುವಂಥ ಅಂಥ ಸಮಯಗಳಲ್ಲಿ ಮಾಡಿ ಧನುಸು ರಾಶಿಯವರಿಗೆ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು. ನೋಡಿ ಈಗ ಎಷ್ಟೋ ವ್ಯವಹಾರಗಳು ಬಂದಿದೆ, ಅಣಬೆ ಬೆಳವಣಿಗೆ ಆಗಿರ್ಬೋದು, ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋಂಥವ್ರಾಗಿಲ್ಲ, ಹೊಸದಾಗಿ ಏನೋ ಒಂದು ವಿಶೇಷವಾದ ಕಲೆನ ನೀವು ಪ್ರಾಪ್ತಿ ಮಾಡೋದಕ್ಕೂ ಒಂದು ಒಳ್ಳೆಯ ಸಮಯ ಧನುಸು ರಾಶಿಯವರಿಗೆ. ಆದ್ದರಿಂದ ಮಾಡೋಂಥದ್ದು ಮಾಡಿ. ಅಂದರೆ ಚತುರ್ಥರ ಶನಿ ಇರೋದಿಲ್ಲ, ಒಂದು ಕಡೆ ಮನಸ್ಸಿನಲ್ಲಿ ಏನೋ ಒಂದು ನೋವುಗಳಿರುತ್ತೆ, ಸರ್ವೇ ಸಾಮಾನ್ಯವಾಗಿ ಇರುತ್ತೆ. ಆದರೆ ಗುರುಬಲ ಇರೋದ್ರಿಂದ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು. ಮತ್ತು ಹೊಸದಾಗಿ ಈ ಮಾರ್ಚ್ ತಿಂಗಳಲ್ಲಿ ಯಾರು ಒಂದು ದೊಡ್ಡ ಮಟ್ಟದ ವಾಹನ ಖರೀದಿ, ಲಕ್ಸುರಿ ಕಾರ್ ತೊಗೊಬೇಕು ಅಂತಿದ್ದೀರೋ, ಅಥವಾ ಲಕ್ಸುರಿ ಅಪಾರ್ಟ್ಮೆಂಟು ತೊಗೊಳ್ಳೋಂಥವ್ರಿಗೆ ಒಂದು ಒಳ್ಳೆಯ ಶುಭ ಸಮಯ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಅದು ವಿಶೇಷವಾಗಿ ಗುರುವಿನೊಂದು ಪ್ರಾರ್ಥನೆ ಮಾಡಿ, ಗುರುಗಳನ್ನು ಮನೆಗೆ ಕರೆದಿ ಅವ್ರಿಗೆ ಒಂದು ಪ್ರೀತಿಪೂರ್ವಕರಾಗಿ ಕಾಣಿಕೆ ಸಮೇತ ಒಂದು ದಾನ ಧರ್ಮಗಳನ್ನ ಮಾಡಿ ಖಂಡಿತ ಅನುಕೂಲ ಆಗುವಂಥದ್ದೇ. ಹೋಮ ಹವನಗಳನ್ನ ಮಾಡಿ ಖಂಡಿತ ನಿಮಗೆ ವಿಶೇಷವಾದ ಲಾಭಗಳು ಬರುವಂಥದ್ದು ನಾವು ಕಾಣ್ಬೋದು.